ಮೊಹಮ್ಮದ್ ಪೈಗಂಬರ್ ವಿರುದ್ಧ ಅವಹೇಳನಕಾರಿ ಹೇಳಿಕೆ ಖಂಡಿಸಿ ಮುಸ್ಲಿಂ ಸಮುದಾಯದಿಂದ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಬಾಗಲಕೋಟೆಯ ನವನಗರದ ಅಂಬೇಡ್ಕರ್ ಭವನದಿಂದ ಪ್ರಾರಂಭವಾದ ಮೆರವಣಿಗೆ ಪ್ರಮುಖ ರಸ್ತೆ ಮೂಲಕ ಜಿಲ್ಲಾಡಳಿತ ಭವನದವರೆಗೆ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಅವಹೇಳನಕಾರಿ ಹೇಳಿಕೆ ನೀಡಿರುವಂಥ ಮಹಾರಾಜರ ವಿರುದ್ಧ ಹಾಗೂ ಅಲ್ಲಿನ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಜಿಲ್ಲಾಡಳಿತ ಭವನ ಒಳಗೆ ನುಗ್ಗಲು ಯತ್ನಿಸಿದ ಪ್ರತಿಭಟನಾಕಾರರ ಹಾಗೂ ಪೊಲೀಸರ ಮಧ್ಯೆ ಮಾತಿನ ಚಕಮಕಿ ಸಹ ನಡೆಯಿತು. ಈ ಸಂದರ್ಭದಲ್ಲಿ ಸಮಾಜದ ಧರ್ಮಗುರುಗಳು ಮಾತನಾಡಿ, ಅವಹೇಳನಕಾರಿ ಹೇಳಿಕೆ ನೀಡಿರುವ ಇಂಥ ಘಟನೆಯನ್ನು ಗಂಭೀರವಾಗಿ ಪರಿಗಣಿಸಿ ತಪ್ಪಿಸ್ಥರ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಳಬೇಕೆಂದು ಅವರು ಮನವಿ ಮಾಡಿಕೊಂಡರು. ಎಲ್ಲ ಸಮುದಾಯದ ಜನರು ದೇಶದಲ್ಲಿ ಸೌಹಾರ್ದಯುತ ಜೀವನ ನಡೆಸಲು ನಾವು ವಿನಂತಿ ಮಾಡುತ್ತೇವೆ ಎಂದು ಧರ್ಮಗುರುಗಳು ಮನವಿ ಮಾಡಿಕೊಂಡಿದ್ದಾರೆ. कहता है वो मर्द नहीं जो मर जाए हालात के खूनी मंजर से, वो मर्द नहीं जो डर जाए हालात के खूनी मंजर से। अरे जिस हाल में मरना मुश्किल है उस हाल में जीना मरती है। मेरे दोस्त और अजीज साथियों, शहर बागलकोट अंजुमन निभाए आज बागलकोट की जानिब से वो मलून, वो शैतान, वो मरदूद जिन्होंने हमारे नबी करीम सल्लल्लाहु अलैहि वसल्लम की ज़ाते अक़दस में गुस्ताखी की है, हम उन्हीं के लिए, उनके इंसाफ के लिए, हम मेरे आका के इंसाफ के लिए खबर आपिया जमा हुए हैं। और मैं सरकार से गुजारिश करता हूँ और सरकार से मांग करता हूँ, सरकार कार खोल कर सुन लो, हम सब कुछ बर्दाश्त कर सकते हैं, मुझे गाली का बर्दाश्त करेंगे, मेरे मन चाहिए रसूल को फांसी के फंदे पे नहीं चढ़ाया जाएगा, हम यहाँ से एक कदम हटने वाला नहीं है। इसलिए खामोशी से मेरी बात आप समाप्त फरमाए और मीडिया वाले खास तौर से मेरी बातों को रिकॉर्डिंग कर लीजिए, मीडिया वाले मेरी बातों का रिकॉर्डिंग कर लीजिए। ಇನ್ನೊಂದೆಡೆ ಬಾಗಲಕೋಟೆ ಜಿಲ್ಲೆಯ ಇಲ್ಕಲ್ ಪಟ್ಟಣದಲ್ಲಿ ಜಮಾತೆ ಇಸ್ಲಾಂ ಹಿಂದ್ ಮಹಿಳಾ ಘಟಕದ ವತಿಯಿಂದ ಪತ್ರಿಕಾಗೋಷ್ಠಿ ನಡೆಸಿ ಇಂದಿನ ಯುವ ಜನಾಂಗ ಭ್ರಷ್ಟವಾಗುತ್ತಿದ್ದಾರೆ, ಕುಟುಂಬಗಳು ಛಿದ್ರಗೊಳ್ಳುತ್ತಿವೆ, ಸಮಾಜದ ಸ್ಥಿತಿಗತಿಯು ಚಿಂತಾಜನಕವಾಗಿ ಬಿಟ್ಟಿದೆ ಎಂದು ಜಮಾತೆ ಇಸ್ಲಾಂ ಹಿಂದ್ ಮಹಿಳಾ ಘಟಕದ ಸದಸ್ಯರು ಹಾಗೂ ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮಾನವ ಹಕ್ಕುಗಳ ಘೋಷಣೆಯ ಪ್ರಕಾರ ಸ್ವಾತಂತ್ರ್ಯದ ವ್ಯಾಖ್ಯಾನದಲ್ಲಿ ಅದು ಯಾರಿಗೂ ಹಾನಿಕರ ಆಗಿರಬಾರದು ಎಂಬ ಅಂಶವೂ ಸೇರಿದೆ. ಪ್ರಸಕ್ತ ಸಮಾಜವು ಅನೇಕ ರೀತಿಯ ಸಮಸ್ಯೆಗಳಲ್ಲಿ ತೊಳಲಾಡುತ್ತಿದೆ ಎಂಬುದನ್ನು ನಾವು ಕಾಣುತ್ತೇವೆ. ಇಂದಿನ ಯುವ ಜನಾಂಗವು ಭ್ರಷ್ಟವಾಗುತ್ತಿದೆ, ಕುಟುಂಬಗಳು ಛಿದ್ರಗೊಳ್ಳುತ್ತಿವೆ, ಸಮಾಜದ ಸ್ಥಿತಿಗತಿಯು ಚಿಂತಾಜನಕವಾಗಿ ಬಿಟ್ಟಿದೆ ಎಂದು ಜಮಾತೆ ಇಸ್ಲಾಂ ಹಿಂದ್ ಮಹಿಳಾ ಘಟಕವು ಪತ್ರಿಕಾಗೋಷ್ಠಿಯಲ್ಲಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದನ್ನೆಲ್ಲ ಸರಿ ದಾರಿಗೆ ತರುವ ನಿಟ್ಟಿನಲ್ಲಿ ಸರ್ಕಾರ ಹಾಗೂ ಜನಪ್ರತಿನಿಧಿಗಳು ಕೆಲಸ ಮಾಡಬೇಕೆಂದು ಮಹಿಳಾ ವಿಭಾಗದ ಜಿಲ್ಲಾಧ್ಯಕ್ಷೆ ಆಗಿರುವಂಥ ಫರ್ಜಾನಾ ಡಾಲಾಯತ್ ಅವರು ಮನವಿ ಮಾಡಿಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಸ್ಥಾನಿಕ ಅಧ್ಯಕ್ಷೆಯಾಗಿರುವಂಥ ಹನಿಫಾ ಹುಣಚಗಿ, ಖಾಲಿದಾ ಕರ್ನೂಲ್, ಯಾಸ್ಮೀನ್ ಮೊಹಮ್ಮದಿ ಗಬ್ಬೂರ್ ಸೇರಿದಂತೆ ಇತರ ಮುಖಂಡರು ಹಾಗೂ ಸದಸ್ಯರು ಉಪಸ್ಥಿತರಿದ್ದರು. ಮೂಲೆ ಮೂಲೆಯಲ್ಲಿ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಆಗುವಂತಹದ್ದು, ಇದನ್ನು ನಿಲ್ಲಿಸಲಿಕ್ಕೆ, ಯಾಕಂದ್ರೆ ನಮಗೆ ಎಲ್ಲೋ ಒಂದು ಕಡೆ ಕೇಳ್ತಾ ಇದ್ದೇವೆ ಅಂತೇಳಿ ಎಣಿಸಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಒಂದು ಹೆಣ್ಣು ಮಕ್ಕಳ ಮೇಲೆ ಅಂತಹ ದೌರ್ಜನ್ಯ ಆಗ್ತಾ ಇದೆ. ಇದನ್ನು ಒಂದು ಕಾಲದಲ್ಲಿ ತಡೆಗಟ್ಟಲಿಕ್ಕೆ ಆ ಪ್ರವಾದಿಗೆ ಸಾಧ್ಯ ಆಯಿತು. ಅಂದು ಬದುಕಲಿಕ್ಕೆ ಕೂಡ ಹಕ್ಕು ಇಲ್ಲದಂತಹ ಒಂದು ಸಮಾಜದಲ್ಲಿ
ಆ ಪ್ರವಾದಿಯವರು ಯಾವ ರೀತಿಯಲ್ಲಿ ಬದುಕುವ ಹಕ್ಕು ಹಾಗೂ ಅವಳಿಗೆ ವಿದ್ಯೆಯ ಹಕ್ಕು, ಶಿಕ್ಷಣದ ಹಕ್ಕು ಈ ರೀತಿಯಲ್ಲಿ ನೀಡಿದಂತಹ ಒಂದು ಸಮಾಜ ನಮಗೆ ಇಂದು ಕೂಡ ಅದೆಷ್ಟೋ ಮಹನೀಯರು ನಮಗೆ ಮಾರ್ಗದರ್ಶನ ಮಾಡಿ ಹೋಗಿದ್ದಾರೆ. ಅದಕ್ಕಾಗಿ ನಾವು ಜಮಾತೆ ಇಸ್ಲಾಂ ಹಿಂದ್ ಮಹಿಳಾ ಘಟಕವು ರಾಷ್ಟ್ರವ್ಯಾಪಿಯಾಗಿ ಒಂದು ಅಭಿಯಾನವನ್ನು ಕೈಗೊಳ್ತಾ ಇದ್ದೇವೆ. ಆ ಅಭಿಯಾನದಲ್ಲಿ ಈ ಅಭಿಯಾನದ ಮೂಲಕ ಸಮಾಜದಲ್ಲಿ ನಡೆಯುತ್ತಿರುವಂತಹ ಈ ಕೆಡುಕು ನಮಗೆ ನಿರ್ಮೂಲನ ಮಾಡಲಿಕ್ಕೆ ನಮಗೆ ಸಾಧ್ಯ ಆಗಬೇಕು. ಕೊನೆಗೊಳಿಸುವುದಿಲ್ಲ. ಸೆಪ್ಟೆಂಬರ್ 30ಕ್ಕೆ ನಮ್ಗೆ ಇದು ಹೋರಾಟ ಕೊನೆ ಅಲ್ಲ, ಇದು ಒಂದು ರೀತಿಯಲ್ಲಿ ಪ್ರಾರಂಭ ಅಂತ ಹೇಳ್ಬೋದು. ಯಾಕಂದ್ರೆ ಒಳಿತಿನ ಕೆಲಸಕ್ಕೆ ಕೆಲವೊಮ್ಮೆ ಏನಾಗ್ತದೆ ಅಂದ್ರೆ ಪ್ರಾರಂಭ ಯಾರಾದ್ರೂ ಮಾಡ್ಲಿಕ್ಕೆ ಕಾಯ್ತಾರೆ. ಆ ಪ್ರಾರಂಭ ಆದ ನಂತರ ಆಟೋಮೆಟಿಕ್, ಯಾಕಂದ್ರೆ ನಮ್ಮ ಆ ದೇವನು ಸೃಷ್ಟಿಸುವಾಗಲೇ ಒಳಿತು ಎಂಬುದನ್ನು ಕೆಡುಕು ಎಂಬುದನ್ನು ಪ್ರಕೃತಿ ಧರ್ಮವಾಗಿ ನಮ್ಮೊಳಗೆ ಇಟ್ಟಿದ್ದಾನೆ. ಅದನ್ನು ನಾವು ಯೋಚಿಸಬೇಕು, ಇದು ಒಳಿತು ಇದು ಕೆಡುಕು ಅಂತೇಳಿ. ಹಾಗಿರುವಾಗ ಎಲ್ಲ ಮನುಷ್ಯರೊಳಗೆ ಕೂಡ ಒಳಿತು ಯಾವುದು ಕೆಡುಕು ಯಾವುದು ಅಂತೇಳಿ ಗುರುತಿಸುವಂತಹ ಜ್ಞಾನವನ್ನು ಆ ದೇವನಿಟ್ಟಿದ್ದಾನೆ. ಹಾಗಿರುವಾಗ ಇದಕ್ಕೆ ಎಲ್ಲರೂ ಸಹಕರಿಸಿದ್ದಂಗೆ ಖಂಡಿತವಾಗಿ ಇನ್ನು ಮುಂದೆಯೂ ಎಲ್ಲಿ ತನಕ ಇದಕ್ಕಾಗಿ ಏನಾಗಬೇಕು, ಯಾವ ರೀತಿಯ ಕಾನೂನು ಬರಬೇಕು, ಯಾವ ರೀತಿಯಲ್ಲಿ ಇಂತಹ ಹೆಣ್ಮಕ್ಕಳ ಮೇಲೆ ಆಗುವಂತಹ ಈ ಒಂದು ಅನೈತಿಕ ಈ ಒಂದು ದುಷ್ಕೃತ್ಯಗಳು ತಡೀಲಿಕ್ಕೆ ಏನೆಲ್ಲ ಸಾಧ್ಯ, ಯಾವ ರೀತಿಯಲ್ಲಿ ಇದಕ್ಕೆ ನಾವು ಸರ್ಕಾರದಕ್ಕೆ ಕೂಡ ನಾವು ಮನವಿ ಕೊಡಬೇಕು, ಸರ್ಕಾರವನ್ನು ಕೂಡ ನಾವು ಒತ್ತಾಯಿಸಬೇಕು. ಅಂತಹ ಕಾನೂನು ನಮ್ಮ ಭಾರತದಲ್ಲಿ ಬಂದ್ರೆ